ಪಂಚಮಸಾಲಿ ಪೀಠದಿಂದ ಪಂಚಮಶಾಲಿ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಇನ್ನು ನಿನ್ನೆ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಹಾಗಾದ್ರೆ ನಿನ್ನೆ ನಡೆದ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು, ಶ್ರೀಗಳ ಉಚ್ಚಾಟನೆಗೆ ಕಾರಣ ಏನು, ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೂಡಲ ಸಂಗಮ ಪೀಠದಿಂದ ಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆ. ಕೂಡಲ ಸಂಗಮ ಟ್ರಸ್ಟ್ನ ಕಾರ್ಯಕಾರಿಣಿ ಮೀಟಿಂಗ್ ಅಲ್ಲಿ ನಿರ್ಧಾರ. ಸ್ವಾಮೀಜಿ ವಿರುದ್ಧ ಆಸ್ತಿ ಗಳಿಕೆ ಸೇರಿದಂತೆ ಹಲವು ಗಂಭೀರ ಆರೋಪ. ಒಂದು ಕಡೆ ಜಾತಿ ಗಣತಿಯಲ್ಲಿ ಪಂಚಮಸಾಲಿಗಳು ಏನೆಂದು ನಮೂದಿಸಬೇಕು ಎಂಬ ಚರ್ಚೆ. ಇನ್ನೊಂದೆಡೆ ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀಗಳನ್ನ ಕೂಡಲ ಸಂಗಮ ಪೀಠದಿಂದ ಉಚ್ಚಾಟನೆ. ಎಲ್ಲ ದೃಶ್ಯಾವಳಿಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ನಡೆದ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಟ್ರಸ್ಟ್ನ ಕಾರ್ಯಕಾರಿಣಿ ಸಭೆ. ಈ ಮೂಲಕ ಇಂದಿನಿಂದ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀ ಹಾಗೂ ಕೂಡಲ ಸಂಗಮ ಪೀಠದ ನಡುವಿನ ಕೊಂಡಿ ಕಟ್ಟಾಗಿದೆ. 30 ಜನ ಸದಸ್ಯರನ್ನ ಒಳಗೊಂಡ ಟ್ರಸ್ಟ್ನ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ಅಧ್ಯಕ್ಷತೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಶ್ರೀಗಳ ಉಚ್ಚಾಟನೆಗೆ ಕಾರಣಗಳೇನು? ಇನ್ನು ಶ್ರೀಗಳ ಉಚ್ಚಾಟನೆಗೆ ಟ್ರಸ್ಟ್ ಹಲವು ಕಾರಣಗಳನ್ನ ನೀಡಿದೆ. ದಾವಣಗೆರೆ ಹಾಗೂ ಇತರೆ ಕಡೆ ಸ್ವಾಮೀಜಿ ಆಸ್ತಿ ಮಾಡಿದ್ದಾರೆ. ಲಿಂಗಾಯತ ತತ್ವ ಬಿಟ್ಟು ಹಿಂದುತ್ವ ಪರ ಹೊರಟಿದ್ದಾರೆ. ಪಂಚಮಸಾಲಿ ಟ್ರಸ್ಟ್ ಸದಸ್ಯರ ಮಾತು ಕೇಳೋದಿಲ್ಲ, ಪೀಠದಲ್ಲಿ ಇರಲ್ಲ, ಒಂದು ಪಕ್ಷದ ಪರ ಹೊರಟಿದ್ದಾರೆ. ಮೃತ್ಯುಂಜಯ ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿ ಉಳಿದಿಲ್ಲ ಎಂಬ ಕಾರಣ ಸೇರಿದಂತೆ ಅನೇಕ ಕಾರಣಗಳನ್ನು ನೀಡಿ ಉಚ್ಚಾಟನೆ ಮಾಡಲಾಗಿದೆ. ಸ್ವಯಂ ಘೋಷಿತ ಟ್ರಸ್ಟ್ ಮಾಡ್ಯಾರ. ಯಾವುದೇ ಈ ಪೀಠದ ಜಗದ್ಗುರುಗಳು ಅವರು ಸ್ವಂತ ಆಸ್ತಿಯನ್ನು ಹೊಂದಬಾರದು. ಅದು ಬಿಡಿ ಮಾಡಲು ಬರ್ತೀನಿ. ಅದು ಒಂದು ಸಂದರ್ಭ ಬಂದಾಗ ನೀವು ಮುಂದೆ ಎಳೆಯಾಗಿ ಮೆಚ್ಚಿರ್ತೀವಿ. ಎಲ್ಲೆಲ್ಲಿ ಆಸ್ತಿ ಮಾಡ್ಯಾರ, ಎಲ್ಲೆಲ್ಲಿ ಮನಿ ಮಾಡ್ಯಾರ, ಎಲ್ಲೆಲ್ಲಿ ಯಾರ ಜೊತೆಗದ, ಎಲ್ಲೆಲ್ಲಿ ಸಿಡಿ ಹೋಗ್ಯಾವ, ಏನು ಹೋಗ್ಯಾವ ಎಲ್ಲ ಕೊಡ್ತೀವಿ, ತೋರಿಸ್ತೀನಿ. ಅಲ್ಲ ಟೈಮ್ ಬಂದಾಗ ತೋರಿಸ್ತೀನಿ ಅನ್ನೋ ಮಾತನ್ನು ಹೇಳಿ ನಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ. ಇನ್ನು ಈ ಕುರಿತು ಮಾತನಾಡಿದ ಶಾಸಕ ಕಾಶ್ಯಪ್ಪನವರ, ಶ್ರೀಗಳ ವಿರುದ್ಧ ಅತಿ ಖಾಸಗಿ ವಿಚಾರಗಳಿವೆ ಎಂಬ ಬಾಂಬ್ ಸಿಡಿಸಿದ್ದಾರೆ. ಸ್ವ ಆಸ್ತಿ ಗಳಿಕೆ, ಒಂದೇ ಪಕ್ಷದ ಪರ ಹೇಳಿಕೆ ಸೇರಿ ಅನೇಕ ಕಾರಣಗಳನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ನ ಕಾರ್ಯದರ್ಶಿ ನೀಲಕಂಠ ಅಸೂಟಿ ಮಾತನಾಡಿ, ಜಯ ಮೃತ್ಯುಂಜಯ ಶ್ರೀಗಳು ಬಸವ ತತ್ವಗಳಿಗೆ ವಿರುದ್ಧವಾಗಿ ನಡೆದುಕೊಳ್ತಿದ್ದಾರೆ, ಪೀಠದಲ್ಲಿ ಇರೋದೇ ಇಲ್ಲ ಹಾಗೂ ಕೆಲವು ಖಾಸಗಿ ವಿಚಾರಗಳು ಇವೆ ಅಂತ ಹೇಳಿದ್ದಾರೆ. ಜೊತೆಗೆ ಪೀಠಕ್ಕೆ ಬೇರೆ ಶ್ರೀಗಳನ್ನ ನೇಮಿಸುತ್ತೇವೆ, ಹೀಗಾಗಿ ಈಗ ಸ್ವಾಮೀಜಿಯವರನ್ನ ಉಚ್ಚಾಟಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈಗ ಸನ್ಯಾಸಿಗಿರ್ತಕ್ಕಂಥ ಮೂಲಭೂತ ಲಕ್ಷಣಗಳು ಕಡಿಮೆ ಆಗ. ಇಲ್ಲಿ ಪ್ರಸಾದ ನಿಲಯ ಚಲೋ ಮಾಡ್ತೀವಿ, ಪ್ರಸಾದ ನಡೀತೈತಿ. ಬಸವಣ್ಣವ್ರ ತತ್ವ ಐತಿ, ನಾವು ಪ್ರಸಾದ ಕೊಡ್ಬೇಕು ಅಂತೇಳಿ ಪ್ರಸಾದ ಚಲೋ ಮಾಡುವ ಕಂಡೀಷನ್ ಮೇಲೆ ಹೇಳಿ ಕಾಶ್ಯಪ್ಪನವ್ರಿಗೆ. ಒಟ್ಟಾರೆ ಶ್ರೀಗಳ ಉಚ್ಚಾಟನೆಯಿಂದ ಪಂಚಮಸಾಲಿ ಸಮಾಜದಲ್ಲಿ ಸಂಚಲನ ಶುರುವಾಗಿ 2A ಮೀಸಲಾತಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ನಡೆಸಿದ್ದ ನಾಯಕರಲ್ಲಿ ಬಿರುಕು ಮೂಡಿದೆ. ಇನ್ನೇನು ಬೆಳವಣಿಗೆ ಆಗ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೋಮಶೇಖರ್, ಜಿ ಕನ್ನಡ ನ್ಯೂಸ್, ಬಾಗಲಕೋಟೆ.